ಇನ್ನು ರೈಲಿನಲ್ಲಿ ಕಳ್ಳತನ ಮಾಡ್ತಾ ಇದ್ದಂತಹ ಇಬ್ಬರು ಕಳ್ಳಿಯರನ್ನ ಅರೆಸ್ಟ್ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮಂಗಳೂರು ರೈಲ್ವೆ ಠಾಣೆ ಪೊಲೀಸರಿಂದ ಇಬ್ಬರ ಬಂಧನ ಆಗಿರುವಂತಹದ್ದು. ಒಬ್ಬಾಕೆ ಮಗುವನ್ನ ಹಿಡಿದುಕೊಂಡು ಪ್ರಯಾಣಿಕರನ್ನ ಪರಿಚಯ ಮಾಡಿಕೊಳ್ತಾಳೆ. ಇನ್ನು ಒಬ್ಬಾಕೆಯಿಂದ ಚಿನ್ನಾಭರಣ ಕಳ್ಳತನವಾಗ್ತಾ ಇತ್ತು. ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿಯೇ ಇವರು ಕಳ್ಳತನ ಮಾಡ್ತಾ ಇರುವಂತಹ ವಿಚಾರ ಕೂಡ ತನಿಖೆಯಲ್ಲಿ ಗೊತ್ತಾಗಿರುವಂತಹದ್ದು. ರೈಲಿನಲ್ಲಿ ಕಳ್ಳತನ ಮಾಡ್ತಾ ಇದ್ದಂತಹ ಇಬ್ಬರು ಮಹಿಳೆಯರನ್ನ ಪೊಲೀಸರು ಬಂಧಿಸಿರುವಂತಹದ್ದು. ಈ ಸಂದರ್ಭದಲ್ಲಿ ಇವರ ಕೈಚಳಕ, ಯಾವ ರೀತಿ ಪ್ರಯಾಣಿಕರನ್ನ ಯಾಮಾರಿಸ್ತಾ ಇದ್ರು, ಹೇಗೆ ಪರಿಚಯ ಮಾಡಿಕೊಳ್ತಾ ಇದ್ರು, ಪರಿಚಯದ ನಂತರ ಹೇಗೆ ಕಳ್ಳತನ ಮಾಡ್ತಾ ಇದ್ರು, ಎಲ್ಲವನ್ನು ಕೂಡ ಪೊಲೀಸರು ಈಗ ಬಾಯಿ ಬಿಡಿಸಿರುವಂತಹದ್ದು. ಇವರು ಪ್ರತಿನಿತ್ಯವೂ ಕೂಡ ಇದೇ ರೀತಿಯ ಕೆಲಸ ಮಾಡ್ತಾ ಇದ್ದಿದ್ದು, ಲಕ್ಷಾಂತರ ರೂಪಾಯಿ ಹಣ ಮತ್ತು ಚಿನ್ನಾಭರಣವನ್ನು ಕಳ್ಳತನ ಮಾಡಿದ್ದು ಎಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈ ರೈಲಿನಲ್ಲಿ ಕಳ್ಳತನ ಮಾಡ್ತಾ ಇದ್ದಂತಹ ಕಳ್ಳರ ಗ್ಯಾಂಗ್ ಅನ್ನ ಪೊಲೀಸರು ಟ್ರೇಸ್ ಮಾಡಿದ್ದು ಹೇಗೆ? ಇವರು ಯಾವ ರೀತಿ ಕಳ್ಳತನ ಮಾಡ್ತಾ ಇದ್ರು, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಬೆಂಗಳೂರಿನಿಂದ ಜೋಧ್ಪುರ ರಾಜಸ್ಥಾನ ಕಡೆ ಹೋಗುವಂಥ ಟ್ರೈನ್ನಲ್ಲಿ ಕಳ್ಳತನ ಮಾಡ್ತಿದ್ದಂಥ ಅರಸೀಕೆರೆ ರೈಲ್ವೆ ಪೊಲೀಸರು ಮತ್ತು ಮಂಗಳೂರು ರೈಲ್ವೆ ಪೊಲೀಸರು ಪ್ರತ್ಯೇಕವಾಗಿ ಎರಡು ತಂಡವನ್ನು ಭೇದಿಸುವಲ್ಲಿ ಯಶಸ್ವಿಯನ್ನು ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ಅರಸೀಕೆರೆ ಪೊಲೀಸರು ಒಂದು ಗ್ಯಾಂಗನ್ನು ಬಂಧನ ಮಾಡಿರುವಂಥದ್ದು. ಆ ಗ್ಯಾಂಗು ರೈಲ್ವೆಯಲ್ಲಿ ಓಡಾಡುವಂಥ ಪ್ರಯಾಣಿಕರನ್ನು ಟಾರ್ಗೆಟ್ ಮಾಡಿ ಅವರಿಗೆ ಮತ್ತು ಬರುವ ವಸ್ತುವನ್ನು ಕೂಲ್ ಡ್ರಿಂಕ್ಸ್ಗಳಲ್ಲಿ ಬೆರೆಸಿ ನಂತರ ಅವರು ಪ್ರಜ್ಞೆ ತಪ್ಪಿದ ಬಳಿಕ ಅವರ ಬಳಿ ಇದ್ದಂತಹ ಬೆಲೆ ಬಾಳುವ ಚಿನ್ನಾಭರಣ ಮತ್ತು ನಗದನ್ನು ದೋಚ್ತಿದ್ದಂಥ ಒಂದು ಕುಖ್ಯಾತ ಗ್ಯಾಂಗನ್ನು ಅರಸೀಕೆರೆ ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ಈಗಾಗಲೇ ಅಂತಾರಾಜ್ಯದ 3 ಆರೋಪಿಗಳನ್ನು ಬಂಧಿಸಿರುವಂಥ ಅರಸೀಕೆರೆ ಪೊಲೀಸರು ಆರೋಪಿಗಳನ್ನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಇವರು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಭಾಳ ಪ್ರಮುಖವಾಗಿ ಬಂಧಿತ ಆರೋಪಿಗಳಿಂದ ಸುಮಾರು 120 ಗ್ರಾಂ ಚಿನ್ನಾಭರಣವನ್ನು ಕೂಡ ವಶಪಡಿಸಿಕೊಂಡು ಸದ್ಯ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರು ಆರೋಪಿಗಳೇನಿದ್ದಾರೆ ಇವರು ಬಹಳ ಪ್ರಮುಖವಾಗಿ ಪ್ಲಾನನ್ನು ಮಾಡ್ತಾ ಇದ್ರು. ಇವರು ಸುಮಾರು 2-3 ದಿನಗಳ ಕಾಲ ಪ್ರಯಾಣಿಸುವಂಥ ಟ್ರೈನ್ಗಳಿಗೆ ಟಿಕೆಟನ್ನು ಬುಕ್ ಮಾಡಿ ಜನರ ವಿಶ್ವಾಸವನ್ನು ಗಳಿಸ್ಕೊಳ್ತಾ ಇದ್ರು. ಪ್ರಯಾಣಿಕರ ವಿಶ್ವಾಸ ಗಳಿಸಿಕೊಂಡ ಬಳಿಕ ನಂತರ ಅವರು ಯಾವಾಗ ವಿಶ್ವಾಸವನ್ನು ಗಳಿಸ್ಕೊಳ್ತಿದ್ರೋ ಆಗ ಅನುಮಾನ ಬಾರದ ರೀತಿಯಲ್ಲಿ ಕೂಲ್ ಡ್ರಿಂಕ್ಸ್ಗಳಲ್ಲಿ ಮತ್ತು ಬರುವ ವಸ್ತುವನ್ನು ಹಾಕಿ ಅವರು ಪ್ರಜ್ಞೆ ತಪ್ಪಿದ ಬಳಿಕ ಅವರ ಬಳಿ ಇದ್ದಂತಹ ಚಿನ್ನಾಭರಣ ಮತ್ತು ನಗದನ್ನು ದೋಸ್ತಿದ್ರು ಅನ್ನುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಪ್ರೇಮ್, ನಾಗೇಶ್, ಮತ್ತೊಂದು ಪ್ರಕರಣದಲ್ಲಿ ಇಬ್ಬರು ಮಹಿಳೆಯರನ್ನ ಬಂಧಿಸಿದಾರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ? ಅದು ಕೂಡ ಬಹಳ ಪ್ರಮುಖವಾಗಿ ಮಂಗಳೂರು ಪೊಲೀಸರು ಆ ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಇಬ್ಬರು ಮಹಿಳಾ ಆರೋಪಿಗಳನ್ನು ಬಂಧಿಸಿರುವಂಥ ಮಂಗಳೂರು ರೈಲ್ವೆ ಪೊಲೀಸರು ಅವರಿಂದಲೂ ಕೂಡ ಸುಮಾರು 420 ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿರುವಂಥದ್ದು. ಸುಮಾರು 38 ಲಕ್ಷ ಬೆಲೆ ಬಾಳುವಂಥ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಮಹಿಳಾ ಕಳ್ಳಿಯರೇನಿದ್ದಾರೆ ಇವರು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಒಬ್ಬರು ಒಂದು ಮಗುವನ್ನು ಎತ್ಕೊಂಡು ಅವರನ್ನು ಅಟೆನ್ಷನ್ ಡೈವರ್ಷನ್ ಮಾಡೋದ್ರ ಮೂಲಕ ಬೇರೆ ಕಡೆ ಗಮನ ಸೆಳೆದ ಬಳಿಕ ಮತ್ತೊಬ್ಬರು ಹೋಗಿ ಅವರ ಬಳಿ ಇದ್ದಂಥ ಬೆಲೆ ಬಾಳುವ ಚಿನ್ನಾಭರಣವನ್ನು ದೋಚುವಂಥ ಕೆಲಸವನ್ನು ಮಾಡ್ತಿದ್ರು ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಇವರು ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಬಸ್ನಲ್ಲಿ ಕಳ್ಳತನ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯ ರೈಲ್ವೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ತನಿಖೆ ಕೂಡ ಮಾಡ್ತಿರುವಂಥದ್ದು. ಪ್ರೇಮ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.